ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದ ನಾರಾಯಣಗೌಡ, ಕರವೇ ನಾರಾಯಣಗೌಡ ಪುತ್ರ ಭರತ್ ಈ ಬಗ್ಗೆ ಮಾತನಾಡಿದ್ದಾರೆ. ತಂದೆ ಅವರನ್ನ ಅರೆಸ್ಟ್ ಮಾಡಿದ್ದಕ್ಕೆ ನೋವಾಗಿದೆ. ಕಾನೂನಾತ್ಮಕ ಪ್ರಕ್ರಿಯೆ ವಕೀಲರು ನೋಡಿಕೊಳ್ತಾರೆ. ನಿನ್ನೆ ರಾತ್ರಿ ಬಂಧನವಾಗಿರೋ ನಾರಾಯಣಗೌಡ ಅವರ ಪುತ್ರ ಭರತ್ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯನ್ನ ವಕೀಲರು ನೋಡಿಕೊಳ್ತಾರೆ. ನಮ್ಮ ಮುಂದಿನ ಹೋರಾಟ ಇರುತ್ತೆ. ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ನಾನು ಕೂಡ ತಂದೆ ಜೊತೆಗಿದ್ದೆ. ನನಗೂ ಕೂಡ ತುಂಬಾ ನೋವಾಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ನಮಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ತಾರೋ ಅದಕ್ಕೆ ನಾವು ಬಾಗ್ತೀವಿ. ಅಡ್ವೊಕೇಟ್ ಬೆಳಗ್ಗೆಯಿಂದ ಜೊತೆಲೇ ಇದ್ದಾರೆ. ಏನೇನಿದೆಯೋ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು. ರಾತ್ರಿಯಿಂದ ನಾವು ಜೊತೆಲೇ ಇದ್ವಿ. ನಮಗೂ ಮನಸ್ಸಿಗೆ ತುಂಬ ನೋವಾಗಿದೆ. ಕಾನೂನು ರೀತಿಯಲ್ಲಿ ಏನೇನು ಮಾಡ್ತಾರೋ ಅದಕ್ಕೆ ನಾವು ಬಾಗ್ತೀವಿ. ಅಡ್ವೊಕೇಟ್ ಬೆಳಗ್ಗೆಯಿಂದ ಜೊತೆಲೇ ಇದ್ದಾರೆ. ಏನೇನಿದೆಯೋ ಅವರು ಕಾನೂನು ರೀತಿಯಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ನಿನ್ನೆ ಅರೆಸ್ಟ್ ಮಾಡಲಾಯಿತು. ರಾತ್ರಿ ಜೆಸಿ ಹತ್ರ ಪ್ರೊಡ್ಯೂಸ್ ಮಾಡಲಾಯಿತು. 14 ದಿನ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಈಗ ಅವರ ಮಕ್ಕಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾರಾಯಣಗೌಡ ಅವರ ಪುತ್ರ ಭರತ್ ಮಾತನಾಡಿದ್ರು. ನಮಗೂ ಕೂಡ ಸಾಕಷ್ಟು ನೋವಾಗಿದೆ. ಕಾನೂನಾತ್ಮಕವಾಗಿ ನಾವು ಕೂಡ ಹೋರಾಟ ಮಾಡ್ತೀವಿ. ಕಾನೂನು ಪ್ರಕ್ರಿಯೆಗಳು ಏನೇನಿದೆಯೋ ಅದನ್ನ ವಕೀಲರು ನೋಡಿಕೊಳ್ತಾರೆ ಅಂತ ಹೇಳಿ ನಾರಾಯಣಗೌಡ ಅವರ ಪುತ್ರ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.